ಎಲ್ರಿಗೂ ನಮಸ್ಕಾರ. ನಾನು ಲತಾ ಶೇಖರ್. ಈಗ ಒಂದು ಮಹಿಳೆಯರಲ್ಲಿ ತುಂಬ ಪ್ರಾಬ್ಲಮ್ ಕಾಡ್ತಾ ಇದೆ. ಯಾಕೆ ಅಂದರೆ ಅವರು ಜವಾಬ್ದಾರಿ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ಹೊರಗಡೆನೂ ದುಡಿತಾರೆ, ಒಳಗಡೆನೂ ದುಡಿತಾರೆ, ಈಕ್ವಲ್ ಆಗಿ ನಾನು ಇರಬೇಕು ಅನ್ನೋ ಒಂದು ಮನೋಭಾವನೆ ಇದೆ. ಎಲ್ಲ ಸರಿ, ಆದರೆ ಅದನ್ನೆಲ್ಲ ಹೆಚ್ಚು ಬರ್ಡನ್ ಮಾಡಿಕೊಂಡ್ರೆ ಏನಾಗುತ್ತೆ? ಲೇಡೀಸಿಗೆ ವೀಕ್ ಪಾರ್ಟ್ ಇರೋದು ಗರ್ಭಕೋಶ. ಈ ಗರ್ಭಕೋಶದ ಮೇಲೆ ಅಫೆಕ್ಟ್ ಆಗೋದ್ರಿಂದ ಎಷ್ಟೋ ಜನ ಸಿಸ್ಟು ಅದು ಇದು ಅಂದ್ಕೊಂಡು ಗರ್ಭಕೋಶನೇ ತೆಗೆಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಎಷ್ಟು ವಂಡರ್ಫುಲ್ ಗಿಡಮೂಲಿಕೆಗಳಿರುತ್ತೆ, ಅದನ್ನು ನ್ಯಾಚುರಲಾಗಿ ಕರಗಿಸ್ಬೋದು. ಯಾವುದೇ ಕಾರಣಕ್ಕೂ ಗರ್ಭಕೋಶ ತೆಗೆಯೋ ಅವಶ್ಯಕತೆ ಇಲ್ಲ. ಯಾರದ್ದೇ ರಿಪೋರ್ಟ್ ನೋಡಲಿ, PCOD, PCOS ತುಂಬ ಕಾಮನ್ ಇದು. ಈವನ್ ಯಂಗ್ಸ್ಟರ್ಸಲ್ಲಿ ಡೇಟೇ ಆಗೋದಿಲ್ಲ, 4 ತಿಂಗಳಾಗಲ್ಲ, 5 ತಿಂಗಳಾಗಲ್ಲ. ಯಾಕಾಗಲ್ಲ? ಎರಡೇ ಕಾರಣಗಳು. ಒಂದು, ಲ್ಯಾಕ್ ಆಫ್ ಫಿಸಿಕಲ್ ಎಕ್ಸಸೈಸ್ ಅಂತ, ಅಂದರೆ ಪ್ರಾಪರಾಗಿ ನಮ್ಮ ದೇಹಕ್ಕೆ ವ್ಯಾಯಾಮ ದೊರಕ್ತಾ ಇಲ್ಲ. ಹಿಂದಿನ ಕಾಲದ ಥರ ನಾವು ಕುಟ್ಟೋದು, ಬೀಸೋದು, ನಡೆಯೋದು ಏನೂ ಮಾಡಲ್ಲ ಅಲ್ವಾ? ಸೊ ಏನು ಮಾಡ್ತೀವಿ ಈಗ? ಬರೀ ಲ್ಯಾಪ್ಟಾಪು ಅಥವಾ ಮೊಬೈಲೇ ಇಟ್ಕೊಂಡು ಅಡಿಕ್ಷನ್ ಸ್ಟಾರ್ಟ್ ಆಗಿದೆ. ಚಿಕ್ಕವರಿಂದ 8th 9th ಹಾರ್ಮೋನ್ ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಗಿದೆ. ಯೋಚನೆ ಮಾಡಿ. ಸೊ ಯಾಕೆ ಅಷ್ಟು ಚಿಕ್ಕ ಏಜಲ್ಲಿ ಸಿಸ್ಟ್ ಡೆವಲಪ್ ಆಗ್ತಾ ಇದೆ? ಸೊ ಅದಕ್ಕೆಲ್ಲ ಲೇಸರ್ ಟ್ರೀಟ್ಮೆಂಟು ಮತ್ತು ಹಾರ್ಮೋನ್ ಮಾತ್ರೆಗಳು ಇದೆಲ್ಲ ಮಾಡ್ತೀರಿ. ಅದೆಲ್ಲ ಮಾಡಿದಾಗೂ ಇನ್ನು ಗರ್ಭಕೋಶ ಡ್ಯಾಮೇಜ್ ಆದರೆ ಮುಂದೆ ಉಂಟಾಗುವಂಥದ್ದೇ ಇನ್ಫರ್ಟಿಲಿಟಿ. ಎಷ್ಟು ಜನಕ್ಕೆ ಈಗ ಮಕ್ಕಳಾಗ್ತಾ ಇಲ್ಲ, ಬಂಜೆತನ ಎಷ್ಟು ಸಮಸ್ಯೆ ಆಗ್ತಿದೆ ಅಲ್ವಾ? 10 ಪೇರಲ್ಲಿ 7 ರಿಂದ 8 ಪೇರಿಗೆ ನ್ಯಾಚುರಲ್ ಆಗಿ ಮಕ್ಕಳೇ ಆಗೋದಿಲ್ಲ. ಯಾಕಾಗೋದಿಲ್ಲ? ಯಾರು ಕಾರಣ? ನೀವೇ ಕಾರಣ. ಸೊ ನೀವೇನೇನೋ ಮಾಡ್ಕೊಂಡು ಹೋದರೆ ಅದು ಖಂಡಿತ ಸರಿಯಾಗಲ್ಲ. ಎಗ್ ಕ್ವಾಲಿಟಿ ಚೆನ್ನಾಗಿರಬೇಕು, ನಿಮ್ಮ AMH ಲೆವೆಲ್ ಸರಿ ಇರಬೇಕು ಅಂದರೆ ನಿಮಗೆ ನ್ಯಾಚುರಲ್ ಆಗಿರುವಂಥದ್ದೇ ಆಹಾರ ಆಗಲಿ, ವ್ಯಾಯಾಮ ಆಗಲಿ ಎಲ್ಲ ಬೇಕು. ಗಿಡಮೂಲಿಕೆಗಳ ಕಷಾಯ ಬೇಕು. ಆ ಥರ ಬಿಟ್ಟು ನೀವು ಇಂಜೆಕ್ಷನ್ನು ಮಾತ್ರೆಗಳಿಗೆ ಅಡಿಕ್ಟ್ ಆಗ್ತಾ ಹೋದರೆ ಸೊ ಅದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮಕ್ಕಳಾಗಿಲ್ಲ ಅಂತ ಏನೇನೋ ಮಾಡ್ತೀರಿ. IVF ಸಕ್ಸಸ್ ಆಗಬೇಕಾದ್ರೆ ನಿಮ್ಮ ಮಂತ್ಲಿ ಸೈಕಲ್ ಸರಿ ಇರಬೇಕು. ಅಟ್ಲೀಸ್ಟ್ ಆ ಒಂದು ನಾಲೆಡ್ಜ್ ಕೂಡ ನೀವು ತೊಗೊಳ್ಳೋದಿಲ್ಲ. ಋತುಚಕ್ರ ಯಾವಾಗ ತುಂಬ ಪರ್ಫೆಕ್ಟಾಗಿರುತ್ತೆ ಆಗ ನ್ಯಾಚುರಲ್ ಆಗಿ ಮಕ್ಕಳು ಆಗುತ್ತೆ. ಅಥವಾ ನೀವು ಬೇರೆ ಏನಾದರೂ ಮಾಡೋದಿದ್ರೂ ನಿಮ್ಮ ದೇಹ ಅದಕ್ಕೆ ಸರಿಯಾಗಿರಬೇಕು, ಇಲ್ಲ ಅದು ಫೇಲ್ ಆಗುತ್ತೆ. ಎಷ್ಟು ಜನ ಪ್ರಾಬ್ಲಮ್ ಆಗಿದೆ ಅಲ್ವಾ? ನೀವೇ ಯೋಚನೆ ಮಾಡಬೇಕು ಯಾವ್ದು ಸರಿ ಯಾವ್ದು ತಪ್ಪು ಅಂತ, ಆಗ ಕರೆಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನ್ಯಾಚುರಲ್ ಹೀಲಿಂಗ್ ಅನ್ನೋದು ತುಂಬಾ ಮುಖ್ಯ. ಗರ್ಭಕೋಶದ ಆರೋಗ್ಯನ ಕಾಪಾಡ್ಕೊಳ್ಳೋದು ನಿಮ್ಮ ಡ್ಯೂಟಿ ಅದು. ಯಾಕೆಂದರೆ ನೀವು ಅದನ್ನೇ ಸರಿ ಇಟ್ಕೊಂಡಿಲ್ಲ ಅಂದರೆ ಎಷ್ಟೊಂದು ಪ್ರಾಬ್ಲಮ್ ಅದು. ನೀವೇನು ಅಚೀವ್ ಮಾಡೋದಕ್ಕಾಗೋದಿಲ್ಲ. ನೀವೆಲ್ಲೂ ಹೋಗ್ಲಿಕ್ಕಾಗಲ್ಲ, ಬರಲಿಕ್ಕಾಗಲ್ಲ. ಯಾವಾಗ ನೋಡಿದ್ರು ಬ್ಲೀಡಿಂಗ್ ಇರುತ್ತೆ. ಇನ್ನು ಕೆಲವರಿಗೆ ಬ್ಲೀಡಿಂಗೇ ಆಗಲ್ಲ, ಅದೊಂದು ಚಿಂತೆ ಆಗುತ್ತೆ. ದಪ್ಪ ಆಗ್ತೀರಿ, ತುಂಬ ಓವರ್ ಆಗಿ ವೆಯ್ಟ್ ಗೈನ್ ಆಗುತ್ತೆ. ಕಾನ್ಷಿಯಸ್ ಇರಬೇಕು. 1 kg 2 kg ಹೆಚ್ಚಾದಾಗ ಯಾಕೆ ಆಗ್ತಿದೆ, ಇದಕ್ಕೆ ನಾನು ಏನು ಮಾಡಬೇಕು, ಯಾವ ಥರ ಆಹಾರ ಸೇವನೆ ಮಾಡಬೇಕು, ಇದಾದರೂ ಅಟ್ಲೀಸ್ಟ್ ಗೊತ್ತಿರಬೇಕು. ಒಂದು ಫಂಕ್ಷನ್ನಿಗೆ ಹೋದರೆ ಎಲ್ಲರೂ 80-90 kg, ಎಲ್ಲೋ 1 2 3 ಜನ ಮಾತ್ರ ಚೆನ್ನಾಗಿರೋರು. ಇವಾಗ ಹಿಂದಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿರ್ತಿದ್ರು ಎಲ್ಲರೂ, ಎಷ್ಟು ಎಷ್ಟು ಫಿಟ್ನೆಸ್ ಇರ್ತಾಯಿತ್ತು. ಫಿಟ್ನೆಸ್ಸೇ ಇಲ್ಲ. ಜಿಮ್ ಮಾಡ್ತೀರಂತೆ, ವ್ಯಾಯಾಮ ಏನು ಮಾಡಿದ್ರು ಅದನ್ನು ಬಿಟ್ಟು ಕೊಡಲೇ ಮತ್ತೆ ಜಾಸ್ತಿ ಆಗ್ತೀರಿ ಅಲ್ವಾ? ಹೌ ಟು ಲಿವ್ ಅಂತ ಹೇಳ್ಕೊಡ್ಬೋದು, ಆದರೆ ನೀವು ಫಾಲೋ ಮಾಡಬೇಕಲ್ವಾ? ಸೊ ಅದಕ್ಕೋಸ್ಕರ ಕೆಲವೊಂದು ಸೂರ್ಯ ನಮಸ್ಕಾರ ಇಂಥ ಎಕ್ಸಸೈಸ್ ಬೇಕು ದೇಹಕ್ಕೆ. ವ್ಯಾಯಾಮ ಮಾಡಿ ಸರಿಯಾದ ಆಹಾರ ಪದ್ಧತಿನ ಏನಿದೆ, ಏನು ಆಗ್ತಾ ಇದೆ ಅನ್ನೋದನ್ನು ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ತಗೊಳ್ಳಿ. ಮತ್ತು ಇನ್ನು ತುಂಬ ಪ್ರಾಬ್ಲಮ್ ಆದಾಗ ಗಿಡಮೂಲಿಕೆಗಳ ಸಹಾಯ ಮಾಡಿ. ಮುದ್ರಾಗಳಲ್ಲಿ ಅಗ್ನಿ ಮುದ್ರನ ಪ್ರಾಕ್ಟೀಸ್ ಮಾಡಿ. ಇದು 2 kgವರೆಗೆ 1 ತಿಂಗಳಲ್ಲಿ ನಿಮ್ಮ ವೆಯ್ಟನ್ನು ಲಾಸ್ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಸೊ ದೇಹದಲ್ಲಿ ಸ್ವಲ್ಪ ಮಟ್ಟಿಗೆ ಉಷ್ಣತೆ ಹೆಚ್ಚಾಗುತ್ತೆ. ಈ ಥರ ಒಂದು 10 ನಿಮಿಷ 15 ನಿಮಿಷ ಫಾಲೋ ಮಾಡ್ತಾ ಹೋಗಿ. ಕೋಲ್ಡು ಕಾಫು ಆ ಥರ ಪ್ರಾಬ್ಲಮ್ ಇರೋರಿಗೂ ಇದು ಒಳ್ಳೆಯದು. ಜೊತೆಗೆ ಕೊಲೆಸ್ಟ್ರಾಲು, ಫ್ಯಾಟ್ ತುಂಬ ಜಾಸ್ತಿ ಆಗ್ತಿರುತ್ತಲ್ಲ, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಗ್ನಿ ಮುದ್ರ ತುಂಬ ಸಹಾಯ ಮಾಡುತ್ತೆ. ಈ ಥರ ಮಾಡ್ಕೊಂಡು ಬನ್ನಿ. ಸ್ಲಿಮ್ ಆಗಿ, ಫಿಟ್ಟಾಗಿ ಚೆನ್ನಾಗಿರಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.